ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಗೌಡ ವ್ಲಾಗ್ಸ್. ನಿಮಗೆಲ್ಲ ಗೊತ್ತಿರಂಗೆ ಇವತ್ತು ತುಳಸಿ ಹಬ್ಬ. ಆ್ಯಕ್ಚುಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಮಂಗಳವಾರನ ಬುಧವಾರನ ತುಳಸಿ ಹಬ್ಬ ಅಂತ. ಮಂಗಳವಾರ ಸಾಯಂಕಾಲ ಸ್ಟಾರ್ಟ್ ಆಗಿ ಬುಧವಾರ ಮಧ್ಯಾಹ್ನ ಎಂಡ್ ಆಗುತ್ತೆ ಅಂದರು. ನಾನಿವತ್ತು ಬುಧವಾರ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಅಲಂಕಾರ ಮಾಡಿದ್ದೀನಿ ನಮ್ಮ ಮನೇಲಿ ತುಳಸಿ ಕಟ್ಟೆಗೆ, ನಮ್ಮ ಮನೆ ದೇವ್ರ ಮನೆಲ್ಲ ಒಂದ್ಸತಿ ಹೋಗಿ ನೋಡ್ಕೊ ಬನ್ನಿ. ಬಾಗಿಲಿಂದ ಎಲ್ಲ ರೆಡಿ ಮಾಡಿದ್ದೀನಿ, ಹಾಗೇ ನೀವು ನೋಡ್ಬೋದು. ತುಳಸಿ ಕಟ್ಟೆನೂ ಎಲ್ಲ ರೆಡಿ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಆ ಕಡೆ ಈ ಕಡೆ ಬಾಳೆಕಂದು ಇಟ್ಟಿದ್ದೀನಿ. ಸೊ ನೋಡ್ಬೋದು, ಇವಾಗ ನಾನು ತುಳಸಿ ಪಾಟು ಗಿಡ ಸ್ವಲ್ಪ ಚಿಕ್ಕದೇ ಇತ್ತು, ಚಿಕ್ಕದ ಪಾಟ್ ಅಲ್ವಾ. ಸೊ ಆವಾಗವಾಗ ಟ್ರಿಮ್ ಮಾಡಿ ಗಿಡ ಚಿಕ್ಕದಾಗಿತ್ತು. ಹೀಗೆ ರೆಡಿ ಮಾಡಿದ್ದೀನಿ. ಮೇಯ್ನ್ ಅದಕ್ಕೆ ವಿಷ್ಣು ಅಂದರೆ ಬೆಟ್ಟದ ನಲ್ಲಿಕಾಯಿ ಗಿಡ ನೆಟ್ಟಿದ್ದೀನಿ. ಜೊತೆಗೆ ಮಾಂಗಲ್ಯ, ಅರ್ಶಿನ ಕೊಂಬಲ್ ಮಾಂಗಲ್ಯ ಹಾಕ್ಲೇಬೇಕು ಇವತ್ತು ಮೇಯ್ನು, ಅದು ಹಾಕಿದ್ದೀನಿ. ಹಾಗೆ ನೋಡಿ ಹೂವು ಹಾಕಿ ಆ ಕಡೆ ಈ ಕಡೆ ಮಣ್ಣಿನ ದೀಪನ ಎಣ್ಸಿದ್ದೀನಿ. ಮತ್ತು ಹಣ್ಣು 7 ಥರ ಹಣ್ಣು ಇಟ್ಟಿದ್ದೀನಿ. ಇಷ್ಟು ಡೆಕೋರೇಷನ್ ಮಾಡಿದ್ದೀನಿ. ಈಗ ಇನ್ನೇನು ಪೂಜೆ ಮಾಡಬೇಕು, ದೀಪ ಹಂಚಿ ಮತ್ತು ನೈವೇದ್ಯ ಮಾಡಬೇಕು. ನೈವೇದ್ಯ ಏನೇನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. 3 ಥರ ಅನ್ನ ಮಾಡಿದ್ದೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ನೋಡ್ಬೋದು ನೀವು, ಸಿಹಿ ಅವಲಕ್ಕಿ ಮಾಡಿದ್ದೀನಿ. ಸಿಹಿ ಅವಲಕ್ಕಿಗೆ ತುಪ್ಪ, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಕರೆದು ಹಾಕಿ ಮಿಕ್ಸ್ ಮಾಡಿ ಸಿಹಿ ಅವಲಕ್ಕಿ ಮಾಡಿದ್ರೆ ಸಕ್ಕದಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಜೊತೆಗೆ ಮೊಸರನ್ನಕ್ಕೆ ಎಲ್ಲ ಒಗ್ಗರಣೆ ಮಾಡಿದ್ದೀನಿ. ಈಗ ಮೊಸರು ಮತ್ತು ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಜೊತೆಗೆ ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದೀನಿ. ನೀವು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಗೊತ್ತಲ್ಲ, ಪ್ರಸಾದಕ್ಕೆ ಪುಳಿಯೋಗರೆನೇ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಪುಳಿಯೋಗರೆನೇ ಮಾಡಿದ್ದೀನಿ. ಇವತ್ತು ಯಾರು ಮನೆಗೆ ಬಂದರೆ ಪುಳಿಯೋಗರೆ ಕೊಡೋಣ ಅಂತ. ತುಂಬ ಒಳ್ಳೆಯದು, ಯಾಕಂದರೆ ಇದ್ರಲ್ಲಿ ಕರಿ ಎಳ್ಳೆಲ್ಲ ಹಾಕಿರ್ತಾರಲ್ಲ. ಸೊ ದಾನ ಮಾಡಿದಷ್ಟು ನಮಗೆ ಒಳ್ಳೇದು ಅಂತಾರೆ ಪುಳಿಯೋಗರೆನ. ಅದಕ್ಕೋಸ್ಕರ ಪುಳಿಯೋಗರೆ ಮಾಡಿದ್ದೀನಿ. ಪುಳಿಯೋಗರೆ ಗೊಜ್ಜಿದು. ವೈಟ್ ರೈಸು ಇದೆ ನೋಡಿ, ವೈಟ್ ರೈಸು. ಇನ್ನು ಮೊಸರನ್ನಕ್ಕೆ ಮತ್ತು ಪುಳಿಯೋಗರೆಗೆ ಮಿಕ್ಸ್ ಮಾಡಿ ನೈವೇದ್ಯಕ್ಕಿಟ್ಟು ದೇವ್ರ ಮನೆ ಕೂಡ ಅಲಂಕಾರ ಮಾಡಿದ್ದೀನಿ. ನೀವು ಕೂಡ ನೋಡ್ಬೋದು. ನನಗೆ ಪ್ರತಿ ಹಬ್ಬ ಹರಿದಿನ ಬಂದಾಗ ದೇವ್ರ ಮನೇಲಿ ತುಂಬ ಹೂವು ಹಾಕಿ ಪೂಜೆ ಮಾಡೋದಂದರೆ ಸಖತ್ ಇಷ್ಟ. ಅದಕ್ಕೋಸ್ಕರ ನಾನೇ ಮಾರ್ಕೆಟ್ಗೆ ಹೋಗಿ ಹೂವು ತಂದು ಪೋಣಿಸಿ ಪ್ರತಿ ಹಬ್ಬಕ್ಕೂ ನಾನೇ ಪೋಣಿಸಿ ಹಾಕೋದು. ನೋಡಿ ಹೇಗೆ ಅಲಂಕಾರ ಮಾಡಿದ್ದೀನಿ, ಚೆನ್ನಾಗಿದೆಯಾ? ಇನ್ನು ಪೂಜೆ ಮಾಡಿಲ್ಲ, ರೆಡಿ ಮಾಡಿಟ್ಟಿದ್ದೀನಿ. ಪೂಜೆ ಮಾಡಬೇಕು. ನಂಗೆ ಈ ಥರ ಹೂವು ಜಾಸ್ತಿ ಹೂವು ಹಾಕಿ ಪೂಜೆ ಮಾಡೋದಂದರೆ ಸಖತ್ ಇಷ್ಟ. ಅದಕ್ಕೆ ನೀವು ನನ್ನ ಯಾವುದೇ ರೀಲ್ಸ್ ಆಗಲಿ ವಿಡಿಯೋಸ್ ಆಗಲಿ ನೋಡಿದ್ರೆ ದೇವ್ರ ಮನೇಲಿ ಯಾವಾಗಲೂ ಹೂವು ಜಾಸ್ತಿ ಹಾಕಿರ್ತೀನಿ. ನನಗೇನೋ ಈ ಥರ ಹುಚ್ಚು, ಜಾಸ್ತಿ ಹೂವು ಹಾಕಿ ಪೂಜೆ ಮಾಡೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಮ್ಮನೇಲಿ ತುಂಬ ಸಿಂಪಲ್ಗೆ ಹಬ್ಬ ಮಾಡಿದ್ದೀನಿ ನಾನು. ಆದರೆ ನೀವು ಈ ಕಳ್ಸರ್ ಸೈಡು ಮತ್ತು ಶಿವಮೊಗ್ಗ ಸೈಡೆಲ್ಲ ಹೋದರೆ ತುಂಬ ಜೋರಾಗಿ ಮಾಡ್ತಾರೆ ಹಬ್ಬ. ಅಂದರೆ ತುಳಸಿ ಕಟ್ಟೆಗೆ ಸುತ್ತಲೂ ಚಪ್ರ ಎಲ್ಲ ಕಟ್ಟಿ ಸುತ್ತಲೂ ದೀಪ ಎಲ್ಲ ಅಂಟಿಸಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಬೆಂಗಳೂರು ಸೈಡೆಲ್ಲ ಏನು ಅಂದರೆ, ಮೊದಲೇ ಬೆಂಗಳೂರಲ್ಲಿ ಮನೆಗಳ ಹತ್ರ ಜಾಗ ಇರಲ್ಲ, ತುಂಬ ಚಿಕ್ಕದಾಗಿ ಪಾಟ್ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ನಾನು ಹಾಗೆ ಪೂಜೆ ಮಾಡ್ತಾ ಇರೋದು. ಸೊ ಇವಾಗ ಬನ್ನಿ ಪೂಜೆ ಮಾಡೋಣ. ಹೇಗಿತ್ತು ಹೌದು ಅಲಂಕಾರ? ಇಷ್ಟ ಆಯ್ತಾ? ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಆಯ್ತಾ? ಬನ್ನಿ ಇವಾಗ ಪೂಜೆ ಮಾಡೋಣ. ಪ್ರತಿ ವರ್ಷನೂ ನಾನು ತುಳಸಿ ಕಟ್ಟೆನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಿದ್ದೆ. ಆದರೆ ಈ ಸತಿ ಯಾರೋ ಹೇಳಿದ್ರು ದೇವ್ರ ಮನೇಲಿ ಇಡಬಾರ್ದು, ಅಂದರೆ ತುಳಸಿನ ಒಳಗಡೆ ತರಬಾರ್ದು ಅಂತ. ಅದಕ್ಕೆ ಈ ಸತಿ ಈಚೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ನನ್ನ ಮತ್ತು ತುಳಸಿಯ ಮದುವೆ ಅನಂತ ಕಾಲದವರೆಗೂ ನೆನಪಲ್ಲಿ ಉಳ್ಕೊಂಡಿರತ್ತೆ. ಈ ಮದುವೆ ಎಷ್ಟು ವಿಶೇಷವಾದ್ದು ಅಂದ್ರೆ, ಮುಂದೆ ಬರೋ ಪೀಳಿಗೆಗಳು ಇದನ್ನ ಹಬ್ಬದ ಹಾಗೆ ಆಚರಣೆ ಮಾಡ್ತಾರೆ. ಮನುಷ್ಯ ಜೀವನವನ್ನ ತುಳಸಿ ಉದ್ಧಾರ ಮಾಡ್ತಾಳೆ. ಪ್ರತಿ ಮನೆಯಲ್ಲೂ ತುಳಸಿ ಸಕಾರಾತ್ಮಕ ಶಕ್ತಿಗಳನ್ನ ಕೊಡ್ತಾಳೆ. ನಮ್ಮ ಮನೇಲಿ ಮಂಜುಗೂ ಅಷ್ಟೇ ತುಂಬಾ ಭಕ್ತಿ ಪೂಜೆ ಮಾಡೋದಿಲ್ಲ ಅಂತ. ಹಬ್ಬ ಅಂದ್ಬಿಟ್ಟು ಪಾಪ ಅವನು ಏನೂ ತಿಂದಿಲ್ಲ, ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡ್ತಿದ್ದಾರೆ. ಅವ್ರಿಗೆ ಈ ಥರ ಹಬ್ಬ ಮಾಡೋದಿಲ್ಲ ಅಂದರೆ ಖುಷಿ. ಸೊ ಗೈಸ್, ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ತೆ. ಇವಾಗ ವಿಯನ್ ಸ್ಕೂಲ್ ಬಿಡೋ ಟೈಮ್ ಆಯಿತು. ಸೊ ವಿಯನ್ನ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ವಿಯನ್ಗೆ ಫುಲ್ ವೀಕ್ ಬಂದ್ಬಿಟ್ಟು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಒಂದೊಂದು ದಿನ ಒಂದೊಂದು ಥರ ಪ್ರೋಗ್ರಾಮ್ಸ್ ಇಟ್ಟಿದ್ದಾರೆ. ಇವತ್ತು ಬಂದ್ಬಿಟ್ಟು ಟ್ಯಾಲೆಂಟ್ ಹಂಟ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಸೊ ಅದಕ್ಕೆ ವಿಯನ್ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಪಾಪ ರಾತ್ರಿ ಎಲ್ಲ ಏನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು ಮಗು. ಸೊ ಅದ್ರದ್ದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಆಗ್ತೀನಿ, ನೋಡ್ಕೊಬನ್ನಿ ಅವ್ನು ಹೆಂಗೆ ಪ್ರಾಕ್ಟೀಸ್ ಮಾಡ್ದ ಅಂತೆಲ್ಲ. ಈಗ ಹೋಗ್ಬಿಟ್ಟು ಅವ್ನು ಕರ್ಕೊಬರೋಣ ಬನ್ನಿ. ಮತ್ತೆ ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತು ನಮ್ಮ ಬಾಸು ಪರ್ಫಾರ್ಮೆನ್ಸ್ ಮಾಡ್ತಿರೋದು ಬಂದ್ಬಿಟ್ಟು ಡಿ ಬಾಸ್ ಅವ್ರ ಸಾಂಗ್ಗೆ. ಅದು ರಾಬರ್ಟ್ ಮೂವಿಯಿಂದ ಡ್ಯಾನ್ಸ್ ಫ್ಲೋರ್ ರೆಡಿ ಆ ಸಾಂಗ್ಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನೋಡೋಣ ಪ್ರೈಸ್ ತರ್ತಾರೋ ಇಲ್ವೋ ಗೊತ್ತಿಲ್ಲ.
ಆ್ಯಕ್ಚುಲಿ ನಮಗೆ ಪಾರ್ಟಿಸಿಪೇಷನ್ ಮುಖ್ಯ, ಪ್ರೈಸ್ ಏನು ಮುಖ್ಯ ಅಲ್ಲ. ಆದರೂ ಒಂದು ಪ್ರೈಸ್ ಗೆದ್ದರೆ ಅಪ್ಪ ಅಮ್ಮಂಗಾಗೋ ಖುಷಿ ಇದೆಯಲ್ಲ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಇದನ್ನೆಲ್ಲ ಅಪ್ಪ ಅಮ್ಮಂದಿರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅನ್ಕೊತೀನಿ. ಅಂದರೆ ಮಕ್ಕಳಿಗೆ ಗೆದ್ದಾಗ ಮಕ್ಕಳಿಗಿಂತ ಜಾಸ್ತಿ ಖುಷಿ ಪಡೋದು ಯಾರು ಹೇಳಿ? ಅಪ್ಪ ಅಮ್ಮ ಅಲ್ವಾ. ಸೊ ನಮಗೂ ಅದು ಖುಷಿ ಆಗುತ್ತೆ ಅಂತಂದರೆ, ತಂದಿಲ್ಲ ಅಂದ್ರೆ ಪರವಾಗಿಲ್ಲ, ಫೈನ್, ನೆಕ್ಸ್ಟ್ ಟ್ರೈ ಮಾಡೋಣ ಅಂತಲೇ ಹೇಳ್ತೀನಿ. ಸೊ ನೋಡೋಣ, ಪ್ರೈಸ್ ತರ್ತಾನೋ ಏನೋ ಗೊತ್ತಿಲ್ಲ. ಸ್ಕೂಲ್ ಹತ್ರ ಹೋಗ್ಬೇಕು, ಬನ್ನಿ ಹೋಗ್ಬಿಡ್ಬರೋಣ. ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ನಿಮ್ಮ ಸ್ಕೂಲಲ್ಲಿ ಅಷ್ಟು ಫಂಕ್ಷನ್ಸ್ ಇರುತ್ತಲ್ಲ, ನಿಮ್ಗೆ ಹೆಂಗೆ ಟೈಮ್ ಸಿಗುತ್ತೆ ಅದೆಲ್ಲ ಮಾಡೋಕ್ಕೆ ಅಂತ. ನೋಡಿ ನಮ್ಮ ಟೀಚರ್ಸ್ ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ಎಫರ್ಟ್ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅವ್ರು ಮಾಡ್ಬೇಕಾದ್ರೆ ನಾವು ಇಷ್ಟು ಮಾಡೋಕ್ಕಾಗಲ್ವಾ? ಮತ್ತು ಏನು ಪ್ರೈಸ್ ಕೂಡ ಬಂದಿದೆ ಇವತ್ತು ನೋಡಿ ಡ್ಯಾನ್ಸ್ಗೆ. ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಲ್ಲಿ. ಆ್ಯಕ್ಚುಲಿ ಅವ್ರಿಗೆ ಸ್ಪೋರ್ಟ್ಸ್ ಡೇ ಇದೆ, ಅದಕ್ಕೆ ಪ್ರಾಕ್ಟೀಸ್ ಬೇರೆ ಕೊಡ್ತಾ ಇದ್ದಾರೆ. ಯೆಲ್ಲೋ ಕಲರ್ ಡ್ರೆಸ್ ಹಾಕಿರೋದು ವಿಯಾನು. ನಾವು ಆ್ಯಕ್ಚುಲಿ ಏನು ಸೈಲೆಂಟ್ ಅಂದ್ಕೊಂಡಿದ್ವಿ, ಮ್ಯಾಮ್ ಹೇಳೋರು ಮ್ಯಾಮ್ ತುಂಬ ಟೈಮ್ ಮಾಡ್ತಾನೆ ಅಂತ. ನಾವು ನಂಬ್ತಾನೇ ಇದಿಲ್ಲ. ಇಲ್ಲಿ ನೋಡಿ ಹೆಂಗೆ ಮಾಡ್ತಾನೆ, ಒಂದು ನಿಮಿಷ ಕುತ್ಕೊಂಡು ಜಾಗದಲ್ಲಿ ಕುತ್ಕೊಳಲ್ಲ ಮಂಗ. ಕಂಗ್ರ್ಯಾಚುಲೇಷನ್ಸ್. ಆ್ಯಕ್ಚುಲಿ ನೆನ್ನೆ ತಾನೇ ನಮ್ಮ ಅಪ್ಪ ಅಮ್ಮ ಇಬ್ಬರು ಅವ್ರ ಮನೆಗೆ ಹೋದ್ರು, ಏನೋ ಕೆಲಸ ಇದೆ ಅಂದ್ಬಿಟ್ಟು. ಇವೇನ್ಗೆ ಹೇಳ್ತಾ ಇದ್ದೀವಿ, ಅವ್ರು ನಾಳೆ ಬರ್ತಾರೆ ಬಿಡು ಅಂದ್ರು ಕೇಳ್ತಾ ಇಲ್ಲ, ಹಠ ಮಾಡ್ತಿದ್ದ. ನಾನು ಮಿಸ್ ಮಾಡ್ತಾ ಇದ್ದೀನಿ ಅಂತಾನೆ. ಸರಿ ಆಯಿತು, ಇನ್ನೇನು ಸ್ಕೂಲು ಆಯ್ತಲ್ಲ, ಇನ್ನೇನು ಇವತ್ತು ಹೋಮ್ವರ್ಕು ಕೊಟ್ಟಿದ್ದಿಲ್ಲ ಅವ್ನಿಗೆ. ಸರಿ ಮಂಜು, ಸರಿ ಹೋಗ್ಲಿ ಬಿಡ್ತೀನಮ್ಮ, ಒಂದು ಅರ್ಧ ಗಂಟೆ ಆಟಾಡ್ಸ್ಕೊಬಂದ್ಬಿಟ್ಟು ಕರ್ಕೊಂಡು ಬಿಟ್ಟಿದ್ದಾರೆ. ಅವನಂತೂ ಹಿಡಿಯೋಕ್ಕಾಗ್ತಿಲ್ಲ. ನೋಡಿ ಬನ್ನಿ ಅವ್ನ ಎಕ್ಸ್ಪ್ರೆಷನ್ಸ್, ನನ್ನ ಕೈಲಂತೂ ಸಿಗ್ತಾನೆ ಇಲ್ಲ, ಅಷ್ಟು ಆಟಾಡ್ತಿದ್ದಾನೆ. ಜೊತೆಗೆ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ನಮ್ಮಪ್ಪ ಟೆರೆಸಲ್ಲಿ ಅವರೇ ಪಾಟ್ಗಳು ಹಾಕೊಂಡಿದ್ದಾರೆ. ಸೊ ಏನೇನು ಹಾಕಿದ್ದಾರೆ ತೋರಿಸ್ತೀನಿ. ಆ್ಯಕ್ಚುಲಿ ಅವರು ನಮ್ಮಪ್ಪ ಇಷ್ಟು ದಿನ ನಮ್ಮ ಜೊತೆ ಅಲ್ಲಿದ್ರಲ್ಲ, ಸೊ ಯಾರೂ ಮೇಂಟೈನ್ ಮಾಡೋರಿಲ್ಲ, ಸ್ವಲ್ಪ ಎಲ್ಲ ಒಣಗೋಗ್ಬಿಟ್ಟಿದೆ. ಬಟ್ ಸ್ಟಿಲ್ ಇವಾಗ ನಮ್ಮಪ್ಪ ಇಲ್ಲೇ ಇರ್ತಾರಲ್ಲ, ಇನ್ಮೇಲೆ ಚೆನ್ನಾಗಿ ನೋಡ್ಕೊತಾರೆ. ತೋರಿಸ್ತೀನಿ ಏನೇನು ಗಿಡ ಹಾಕಿದ್ದಾರೆ ಅಂತ. ನೋಡಿ ಇಷ್ಟು ಗಿಡ ಹಾಕ್ಕೊಂಡಿದ್ರೆ ನಮ್ಮಪ್ಪ. ಆ್ಯಕ್ಚುಲಿ ನಮ್ಮಪ್ಪ ಇಲ್ಲಿದ್ದರೆ ಅಂತೂ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರು, ಫುಲ್ ಗ್ರೀನ್ ಆಗಿರೋದು. ನಮ್ಮಪ್ಪ ನಮ್ಮ ಜೊತೆ ಇದ್ರಲ್ಲ ಇಷ್ಟು ದಿನ ಅಲ್ಲಿ, ಅದಕ್ಕೋಸ್ಕರ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಬಟ್ ಎಲ್ಲ ಒಣಗೋಗ್ಬಿಟ್ಟಿದೆ, ಇನ್ಮೇಲೆ ಮೇಂಟೈನ್ ಮಾಡ್ತಾರೆ ಅಂದ್ಕೊಂಡಿದ್ದು. ಕಬ್ಬು ಗಿಡ ಆಲ್ಮೋಸ್ಟ್ ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿದೆ. ಇದು ನೋಡಿ ಮಾವಿನಕಾಯಿ ಗಿಡ. ಬರೀ ಬಕೆಟು ಮತ್ತು ವೇಸ್ಟ್ ಪಾಟ್ಗಳೆಲ್ಲ ಇರೋದಲ್ಲ, ಅದರಲ್ಲೇ ಹಾಕಿರೋದು ನಮ್ಮಪ್ಪ. ಅವರಂತೂ ಪೂಜೆಗೆ ಹೂವು ಎಲ್ಲೂ ತೊಗೊಳೋದಿಲ್ಲ ನಮ್ಮಪ್ಪ. ಇದೊಂದೇ ಗಿಡ ಸಾಕು, ದಾಸವಾಳ ಹೂವು ಗಿಡ. ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಗೊತ್ತಾ. ಇನ್ಮೇಲೆ ನಮ್ಮಪ್ಪ ಮೇಂಟೈನ್ ಮಾಡ್ತಾರೆ ಅನ್ಸುತ್ತೆ ಪಾಪ. ಇದು ನಮ್ಮಪ್ಪ ಇನ್ನೂ ನೋಡಿಲ್ಲ, ಮೇಲೆ ಬಂದು ನೋಡಿದ್ರೆ ಬೇಜಾರು ಮಾಡ್ಕೊಡ್ತಾರೆ, ಏನಪ್ಪ ಗಿಡ ಎಲ್ಲ ಹಿಂಗಾಗ್ಬಿಟ್ಟಿದೆ ಅಂತ. ಯಾನ್ ಎಲ್ಲಿ ಬಂದಿದ್ಯಾ? ಯಾರ ಮನೆ ಇದ್ದ? ಖುಷಿ ಆಗೋದ? ಇಲ್ಲಿ ನೋಡಿ ಇವರು. ಹಾಯ್ ಮೇಡಮ್ಮ. ಇವ್ರು ನೋಡಿ ನಮ್ಮ ಮನೆಗೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಹೋಗಿ ಸಾಕು, ನಿಮ್ಮ ಮನೇಲಿ ಇದ್ದಿದ್ದು ಅಂತವ್ರೆ. ಇವಾಗ ನಾವೇ ಅವ್ರು ನೋಡ್ಕೊಂಡು ಬಂದ್ಬಿಟ್ಟಿದೀವಿ ಗೋಡಂಪಲ್ಲೆಗೆ. ನಮ್ಮಪ್ಪ ಇದು ನೋಡಿ, ಇವನು ಖುಷಿ ಆಗೋದ. ನೋಡಿ ಗೈಸ್, ಇದೇನೆ ನಮ್ಮಮ್ಮ ಮನೆ. ಆ ಕಡೆ ನಂದು ಮಂಜುದು ವಿಯನ್ ಫೋಟೋ, ಈ ಕಡೆ ನನ್ನ ತಮ್ಮದು ವಿಯನ್ ಫೋಟೋ ಹಾಕಿದ್ದಾರೆ. ಇದು ನೋಡಿ ನಮ್ಮನೆ ಮಂಗ ಹೆಂಗಾಡ್ತದೆ. ಅವ್ನು ನೋಡಿ ಬಂದಿದ ತಕ್ಷಣ ಹುಡ್ಕೋದು, ಆಟ ಸಾಮಾನುಗಳು ಹುಡ್ಕೋದು. ಅಲ್ಲಿ ಏನಿಲ್ಲ ಬಿಡು, ಆಕ್ಚುಲಿ ಎಲ್ಲ ಎತ್ಕೊಂಡೋಗ್ಬಿಟ್ಟವನೆ. ಇಲ್ಲಿಂದಾನೆ ಎಲ್ಲ ಎತ್ಕೊಂಡೋಗ್ಬಿಟ್ಟ. ಎಷ್ಟು ಆಟ ಸಾಮಾನು ನಮ್ಮ ಮನೆಗೆ ಎಲ್ಲಿ ಬಂದು ಹುಡುಕ್ತಾವನೆ. ಯಾರ ಮನೆ ಇದು? ನಮ್ಮಮ್ಮ ನೋಡಿ ಎಲ್ಲಾರ ಫೋಟೋ ಇಟ್ಕೊಂಡ್ಬಿಟ್ಟಾರ. ಇಲ್ಲಿ ವಿಯನ್ ಫೋಟೋ ಇಟ್ಕೊಂಡ್ರ. ಇಲ್ಲಿ ಮೇಲ್ಗಡೆ ನೋಡಿ ಇದೆಲ್ಲ ಫೋಟೋಸ್ ನಂದು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕಾರೆ ನನ್ನ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ದು ಇನ್ನ ಇಟ್ಕೊಂಡವ್ರು ನಮ್ಮಮ್ಮ. ನಮ್ಮಮ್ಮ ಮನೆಯಿಂದ ಬರ್ತಾ ಇದೀವಿ, ವಾಪಸ್ ಹೋಗ್ತಾ ಇದೀವಿ ನಮ್ಮ ಮನೆಗೆ. ನೋಡಿ ಆಟಾಡಿ ಅಣ್ಣ ಸುಸ್ತಾಗಿ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬರಲ್ಲ ಅಂತ ಆಟ ಮಾಡ್ತಾರೆ. ನಾಳೆ ಸ್ಕೂಲ್ ಇದೆ ಅಂದ್ರೆ ಸ್ಕೂಲ್ ರಜಾ ಆಗ್ತಾರಂತೆ. ನೋಡಿ ಹೆಂಗ್ ಬಂದಿದ್ದಾರೆ, ಫುಲ್ ಟಯರ್ಡ್ ಹೋಗೋದ ಅಣ್ಣ. ಪೂಜೆ ಎಲ್ಲ ಚೆನ್ನಾಗಿ ಮುಗಿಸಿದ್ವಿ. ನೀವು ಬೆಳಗ್ಗೆಯಿಂದ ನೋಡಿದ್ದೀರಾ ನಮ್ಮ ಪೂಜೆ ಎಲ್ಲ. ಈಗ ತುಳಸಿ ಅಮ್ಮನಿಗೆ ಕೆಂಪಾರತಿ ತೆಗೆದ್ಬಿಟ್ಟು ದೇವ್ರನ್ನ ಕದಲ್ಸ್ತೀನಿ. ವಿಯನ್ ಒಂದು ಆಡಾಡ್ ಮಗ್ನೆ, ನಂಗೆ ಆಡಾಡಕ್ ಬರಲ್ಲ. ನಮ್ಮ ವಿಯನ್ ಆಡ್ತೀನಿ ನೋಡಿ. ಯಾವ್ದಾರು ಒಂದು ಶ್ಲೋಕ ಹೇಳು ಮಗ್ನೆ ಅಮ್ಮಗೋಸ್ಕರ. ಹೇಳು ಬಂಗಾರು. ನಮೋಸ್ತುತೆ ಮಹಾಮಾಯೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ನಮೋಸ್ತು ಲಕ್ಷ್ಮೀ ನಮೋಸ್ತುತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದು ಯಾಕೆ ಮಾಡ್ತೀವಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಬೆಳಗ್ಗೆಯಿಂದ ಅಮ್ಮನಿಗೆ ದೃಷ್ಟಿ ಆಗಿರುತ್ತೆ ತುಳಸಿ ತಾಯಿಗೆ ಮತ್ತು ವಿಷ್ಣುಗೆ. ಅದಕ್ಕೋಸ್ಕರ ದೃಷ್ಟಿ ತೆಗೆದ್ಬಿಟ್ಟು ಕೆಂಪು ನೀರು ತೊಗೊಂಡೋಗಿ ಮನೆ ಗೇಟ್ ಹತ್ರ ಹಾಕೊಂಡು ಬರ್ತೀನಿ. ಅಮ್ಮ ತಾಯಿ, ನಮ್ಮನೆ ಪೂಜೆ ನಿಂಗೆ ಇಷ್ಟ ಇದೆ ಅನ್ಕೊತೀನಿ. ಹಿಂಗೆ ವರ್ಷ ನಮ್ಮ ಪೂಜೆ ಮಾಡೋ ಶಕ್ತಿ ಕೊಡು ಅಂತ ಕೇಳಿಕೊಂಡು ಇವಾಗ ತಾಯಿನ ಅಲ್ಲಾಡ್ಸೋಣ.
ನಮ್ಮನೇಲಿ ತುಳಸಿ ಹಬ್ಬ ಅಂದರೆ ಚಿಕ್ಕ ದೀಪಾವಳಿ ಅಂತಲೂ ಕರಿತೀವಿ. ದೀಪಾವಳಿ ಅಂದರೆ ಪಟಾಕಿ ಇಲ್ಲ ಅಂದರೆ ಹೆಂಗೆ. ಸೊ ಇವಾಗ ಪಟಾಕಿ ಹೊಡಿಯೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ದೀಪಾವಳಿ ಹಬ್ಬಕ್ಕೆ ತಂದಿದ್ದು ಪಟಾಕಿ ಎಷ್ಟೊಂದು ಮಿಕ್ಕಿದೆ. ಆ ಪಟಾಕಿನೇ ಇವಾಗ ಹೊಡಿಯೋಣ ಅಂದ್ಬಿಟ್ಟು ನಾನು VN ಮಂಜು ಕೆಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಅನ್ಕೊಂತ ಬರ ದೂರ ಬಾ ದೂರ ಬಾ ಶಮಿ ದೂರ ಬಾ. ದೂರ 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 ದೂರ. ಹಿಡ್ಕೊ. ಹೋದ ವರ್ಷ ಎಲ್ಲ ಭಯ ಬೀಳೋನು, ಈ ವರ್ಷ ಅವನೇ ಮುಂದೋಗಿ ಪಟಾಕಿ ಹೊಡಿತಿದ್ದಾನೆ. ಜಾಗ ಬಿಡು ಜಾಗ ಬಿಡು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನು ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.